ರಿಸ್ಕ್ ಅಲೌನ್ಸು 21,300 ರೂಪಾಯಿ ಇದೆ. ಇದು ಕೂಡ ಇವರಿಗೆ ಪೇ ಸ್ಲಿಪ್ಪಲ್ಲಿ ಆ್ಯಡ್ ಆಗಿಲ್ಲ. ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಇದು ಜನವರಿದು ಪೇ ಸ್ಲಿಪ್ ಇದು. ಇನ್ನೂ ಇವ್ರಿಗೆ ಹೋಗಿ 2-3 ತಿಂಗಳಾಗಿದೆ, ಇನ್ನೂ ರಿಸ್ಕ್ ಅಲೌನ್ಸ್ ಆ್ಯಡ್ ಆಗಿಲ್ಲ. ರಿಸ್ಕ್ ಅಲೌನ್ಸ್ ಆ್ಯಡ್ ಆದಮೇಲೆ ಒಟ್ಟಿಗೆ ಯಾವಾಗ ಇವರು ಆ ಯೂನಿಟ್ಗೆ ಅಟೆಂಡ್ ಆದರೂ ಆ ಡೇಟಿಂದ ರಿಸ್ಕ್ ಅಲೌನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅರಿಯರ್ಸ್ನ ಒಟ್ಟಿಗೆ 3 ತಿಂಗಳು 4 ತಿಂಗಳು ಎಷ್ಟು ಲೇಟಾಗಿ ಬರುತ್ತೆ ಅಷ್ಟು ಒಟ್ಟಿಗೆ ಅರಿಯರ್ಸ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ HRA ಬಗ್ಗೆ ಮಾತಾಡೋದಾದರೆ 2240 ಇದೆ. ಇದು ಬೇಸಿಕಲಿ 10%. ಟ್ರೈನಿಂಗಲ್ಲಿ ನಿಮಗೆ ಮಾಮೂಲಿ 10% ಸಿಗುತ್ತೆ HRA. ಬಟ್ ಜೈ ಹಿಂದ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ CAPFನಲ್ಲಿ ಬರುವಂಥ ಡಿಪಾರ್ಟ್ಮೆಂಟ್ಗಳು CRPF, BSF, ITBP, SSB, CISF, ಅಸ್ಸಾಂ ರೈಫಲ್ಸು, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರ್ಯಾರು ಬರಬೇಕು ಅಂತ ಕನಸು ಕಂಡಿದ್ದೀರಾ ಅಥವಾ ಈ ವರ್ಷ ಜಾಯಿನ್ ಆಗಿದ್ದೀರಾ ಅವರಿಗೋಸ್ಕರ ನಾನು 2026 ಫ್ರೆಶ್ ಆಗಿರುವಂಥ ಪೇ ಸ್ಲಿಪ್ನ ನಿಮಗೋಸ್ಕರ ತಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರತಿ ತಿಂಗಳ ಸ್ಯಾಲ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬೇಸಿಕ್ ಪೇ ಎಷ್ಟಿರುತ್ತೆ, ಅಲೌನ್ಸಸ್ಗಳು ಯಾವ್ಯಾವ್ದು ಬರುತ್ತೆ, ನಿಮಗೆ NPS ಅಕೌಂಟ್ಗೆ ಎಷ್ಟು ದುಡ್ಡು ಕಟ್ಟಾಗುತ್ತೆ, ಎಲ್ಲ ಡಿಡಕ್ಷನ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಟ್ರೈನಿಂಗಲ್ಲಿ ಎಷ್ಟು ಸ್ಯಾಲ್ರಿ ಇರುತ್ತೆ, ಟ್ರೈನಿಂಗ್ ಮುಗಿಸ್ಕೊಂಡು ಬಟಾಲಿಯನ್ಗೆ ಡಿಪ್ಲಾಯ್ಮೆಂಟ್ ಆದಮೇಲೆ ನಿಮ್ಮ ಸ್ಯಾಲ್ರಿ ಸ್ಟ್ರಕ್ಚರ್ ಯಾವ ಥರ ಚೇಂಜ್ ಆಗುತ್ತೆ, 8th ಪೇ ಕಮಿಷನ್ ಆದಮೇಲೆ ನಿಮ್ಮ ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ, ಬೇಸಿಕ್ಕು ಎಷ್ಟು ಸಾವಿರ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರೋದು 195 ಬಟಾಲಿಯನ್ CRPF ಪೇ ಸ್ಲಿಪ್ಪು. ಇವರು 2025ನೇ ಬ್ಯಾಚಲ್ಲಿ ಜಾಯಿನ್ ಆಗಿ ಟ್ರೈನಿಂಗ್ ಮಾಡ್ತಾ ಇರೋದು. ಇದು ನವಂಬರ್ ತಿಂಗಳದು ಪೇ ಸ್ಲಿಪ್ಪು ನೀವಿಲ್ಲಿ ನೋಡ್ತಾ ಇದ್ದೀರಾ. ರ್ಯಾಂಕ್ ನೋಡಿ CTGD, ಕಾನ್ಸ್ಟೇಬಲ್ಲು, ಬ್ಯಾಂಕರ್, SBI. CAPFಲ್ಲಿ SBI ಬಿಟ್ಟು ಬೇರೆ ಯಾವ ಬ್ಯಾಂಕಲ್ಲೂ ಕೂಡ ಸ್ಯಾಲ್ರಿ ಬರೋದಿಲ್ಲ. ಹಾಗಾಗಿ ನಿಮಗೆ ಜಾಯ್ನಿಂಗಿಗೂ ಮುಂಚೆ ಹೇಳಿದ್ದೆ ಪ್ರತಿಯೊಬ್ಬರು SBI ಬ್ಯಾಂಕ್ನ ಅಕೌಂಟ್ ಮಾಡಿಸ್ಕೊಂಡು ಹೋಗಲೇಬೇಕು ಅಂತ. ಈಗ ಬೇಸಿಕ್ ಪೇ ನೋಡೋಣ. 21,700 ರೂಪಾಯಿ ಇದೆ ಬೇಸಿಕ್ಕು. ನೆಕ್ಸ್ಟ್ ಒನ್ನು ರಮ್ ಅಲೌನ್ಸು 85 ರೂಪೀಸ್ ಪರ್ ಮಂತ್ ಕೊಡ್ತಾ ಇದ್ದಾರೆ. ಹೈ ಆಲ್ಟಿಟ್ಯೂಡ್ ಅಲೌನ್ಸ್ ಇಲ್ಲ, ಕೋಬ್ರಾ ಅಲೌನ್ಸ್ ಇಲ್ಲ. ನೆಕ್ಸ್ಟ್ ರೇಷನ್ ಮನಿ ನೋಡೋದಾದರೆ 4,501 ರೂಪಾಯಿ ಪ್ರತಿ ತಿಂಗಳು ನಿಮಗೆ. ಮೆಸ್ ಬಿಲ್ಲು 4,501 ರೂಪಾಯಿ ಪೇಯಲ್ಲಿ ಬರುತ್ತೆ. ಅದನ್ನು ನಾವು ಮೆಸ್ಸಲ್ಲಿ ಎಷ್ಟು ದಿನ ಊಟ ಮಾಡ್ತೀವಿ ಅಷ್ಟು ದಿನ ಈ ದುಡ್ಡನ್ನ ವಾಪಸ್ ಮೆಸ್ಸಿಗೆ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು HRA 2,170 ರೂಪಾಯಿ ಬರ್ತಾ ಇದೆ. HRA ಕೂಡ ಸಿಟಿ ವೈಸ್ ಕೊಡ್ತಾರೆ. XCT, YCT, ZCT ಅಂತ. XCTಗೆ 30%, YCTಗೆ 20% ಮತ್ತು ZCTಗೆ 10% ನಿಮ್ಮ ಬೇಸಿಕಲ್ಲಿ ಕೊಡ್ತಾರೆ. ನಿಮ್ಮ ಬೇಸಿಕ್ ಪೇ ಎಷ್ಟು 21,700 ಅಲ್ವಾ, ಅದರಲ್ಲಿ ಇವರಿಗೆ 10% ಮಾತ್ರ ಸಿಗ್ತಾ ಇದೆ. ಅದರಲ್ಲಿ 10% ಮಾಡಿದ್ರೆ ನಿಮಗೆ 20,700 ರೂಪಾಯಿ HRA ಸಿಗ್ತಾ ಇದೆ ಟ್ರೈನಿಂಗಲ್ಲಿ. ನೆಕ್ಸ್ಟು ಡಿಯರ್ನೆಸ್ ಅಲೌನ್ಸು 12,586 ರೂಪಾಯಿ ಇದೆ. ಡಿಯರ್ನೆಸ್ ಅಲೌನ್ಸ್ ಅಂದರೆ DA ಅಂತ ಹೇಳ್ತೀವಿ. ಇದು ಯಾವ ಥರ ಕೊಡ್ತಾರೆ ಅಂದರೆ, ಈಗ ಪ್ರೆಸೆಂಟ್ಲಿ 58% DA ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಈಗ ನಿಮ್ಮ ಬೇಸಿಕ್ ಎಷ್ಟು 21,700, ಅದರಲ್ಲಿ ನೀವು 58%ನ ತೆಗೀರಿ. 21,700 ರೂಪಾಯಲ್ಲಿ 58% ಅಂದರೆ 12,586 ರೂಪಾಯಿ ಆಗುತ್ತೆ. ಇದು ನಿಮ್ಮ DA ಯಾವ ಥರ ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ನಿಮ್ಮ ಪೇ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈಗ 58 ಇದೆ. ಈಗ 2026 ಜನವರಿಗೆ DA ಜಾಸ್ತಿ ಆಗಬೇಕಿತ್ತು, ಇನ್ನೂ ಅನೌನ್ಸ್ ಮಾಡಿಲ್ಲ. ಈಗ ಫೈನಾನ್ಷಿಯಲ್ ಇಯರು ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಈ ವರ್ಷಕ್ಕೆ ಎಷ್ಟು 3% ಅಥವಾ 4% ಅಂತ ಅನೌನ್ಸ್ ಮಾಡ್ತಾರೆ. 4% ಕೊಟ್ಟರೆ 58% ಏನಿಲ್ಲಿ ನೀವು ನೋಡ್ತಾ ಇದ್ದೀರಾ, ಈ 58% 4% ಕೊಟ್ಟರೆ 62% ಆಗುತ್ತೆ. ಇಲ್ಲ ಅಂದರೆ 3% ಕೊಟ್ಟರೆ 61% ಆಗುತ್ತೆ. ಅವಾಗ ಏನಿಲ್ಲಿ DAನ ನೀವು ಇಲ್ಲಿ 12,586 ಇದೆ, ಇದರಲ್ಲಿ ಇನ್ನೂ 3% ಜಾಸ್ತಿ ಆಗುತ್ತೆ ನಿಮ್ಮ ಬೇಸಿಕ್ ಪೇಯಲ್ಲಿ. ನೆಕ್ಸ್ಟ್ ಒನ್ನು ಸೋಪ್ ಟಾಯ್ಲೆಟ್ ಅಲೌನ್ಸು 56 ರೂಪಾಯಿ. ಹೇರ್ ಕಟಿಂಗ್ ಅಲೌನ್ಸು 56 ರೂಪಾಯಿ. ಪ್ರತಿ ತಿಂಗಳು ನಿಮಗೆ ಹೇರ್ ಕಟಿಂಗ್ ಅಲೌನ್ಸ್ ಕೊಡ್ತಾರೆ 56 ರೂಪಾಯಿ. ನೆಕ್ಸ್ಟ್ ಒನ್ನು TPT ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಅಂತ ಹೇಳ್ತೀವಿ. ಅದು 2,844 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಇದು ಸಿಟಿ ವೈಸ್ ಚೇಂಜ್ ಆಗುತ್ತೆ. XCT, YCT, ZCT ಅಂತ ಮಾಡಿದ್ದಾರೆ. ಅದರಲ್ಲಿ ನಿಮಗೆ XCTಯಲ್ಲಿ 5,000ವರೆಗೂ ಸಿಗುತ್ತೆ, YCTಯಲ್ಲಿ 3,500-4,000 ಸಿಗುತ್ತೆ, ಮತ್ತು ZCTಯಲ್ಲಿ 2,844 ರೂಪಾಯಿ ಸಿಗ್ತದೆ. ಟ್ರೈನಿಂಗಲ್ಲಿ ಇಷ್ಟೇ ಅಲೌನ್ಸ್ ಬರೋದು ಗೈಸ್. ಒಂದು ಬೇಸಿಕ್ ಪೇ, ರೇಷನ್ ಮನಿ, DA, HRA, ಟ್ರಾನ್ಸ್ಪೋರ್ಟ್ ಅಲೌನ್ಸು,
ರಮ್ ಅಲೌನ್ಸು, ಸೋಪ್ ಅಲೌನ್ಸು, ಹೇರ್ ಕಟ್ ಅಲೌನ್ಸು ಇದೆಲ್ಲ ಸೇರಿ ನಿಮಗೆ ಟೋಟಲ್ ಸ್ಯಾಲ್ರಿ 43,998 ರೂಪಾಯಿ. 2 ರೂಪಾಯಿ ಕಡಿಮೆ 44,000 ಅಂತಲೇ ತಿಳ್ಕೊಳ್ಳೋಣ. 44,000 ರೂಪಾಯಿ ನಿಮಗೆ ಟ್ರೈನಿಂಗಲ್ಲಿ ಗ್ರಾಸ್ ಸ್ಯಾಲ್ರಿ ಬರುತ್ತೆ. ನೀವು ಜಾಯ್ನ್ ಆದ ತಕ್ಷಣ ನಿಮಗೆ 44,000 ರೂಪಾಯಿ ಗ್ರಾಸ್ ಬರುತ್ತೆ. ನಿಮಗೆ ಸ್ವಲ್ಪ ಡಿಡಕ್ಷನ್ಸ್ ಇದೆ, ಆ ಡಿಡಕ್ಷನ್ ಎಲ್ಲ ಆಗಿ ಅಕೌಂಟ್ಗೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ GPF, ಗೌರ್ಮೆಂಟ್ ಪ್ರಾವಿಡೆಂಟ್ ಫಂಡ್, DCPS ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ DCPS ಅಂದರೆ ಡಿಫೈನ್ಡ್ ಕಾಂಟ್ರಿಬ್ಯೂಷನ್ ಪೆನ್ಷನ್ ಸ್ಕೀಮ್ ಅಂತ. ಅಂದರೆ ಯಾರು ಈಗ ನಾವೆಲ್ಲ NPS ಅಲ್ಲಿ ಬರ್ತೀವಿ 2004ರಿಂದ ನೆಕ್ಸ್ಟ್ ಬ್ಯಾಚ್ ಎಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಬರ್ತೀವಿ, ಅವರಿಗೆಲ್ಲ DCPS ಮೂಲಕ ಪ್ರತಿ ತಿಂಗಳು ನಿಮಗೆ 3,429 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬೇಸಿಕಲ್ಲಿ 15.8% ಅಮೌಂಟ್ನ DCPSಗೆ ಕಟ್ ಮಾಡ್ಕೋತಾರೆ. 15.8% ಅಂದರೆ 3,429 ರೂಪಾಯಿ ಆಯಿತು. ಈ ಅಮೌಂಟು ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಿಂದ DCPS ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಏನು ನೀವು 20 ವರ್ಷ ಆದಮೇಲೆ ರಿಟೈರ್ಡ್ ಹೋಗ್ತೀರಾ, ಅವಾಗ NPS ಅಲ್ಲಿ ಏನು ನಿಮಗೆ ಪೆನ್ಷನ್ನು ಮತ್ತು ಅಮೌಂಟ್ ಸಿಗುತ್ತೆ, ಅದು ಇದೇ DCPS ಇಂದ ಬರುವಂಥ ಅಮೌಂಟು. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಡಿಡಕ್ಷನ್ ಇದೆ, ಹೇಳ್ತೀನಿ. CGEG-IS 30 ರೂಪಾಯಿ ಕಟ್ ಮಾಡ್ಕೋತಾರೆ ಪ್ರತಿ ತಿಂಗಳು. ಅದ್ರ ಜೊತೆಗೆ RPS 500 ರೂಪಾಯಿ, ಇದು ರಿಸ್ಕ್ ಫಂಡ್ ಅಂದ್ಬಿಟ್ಟು ಇದು 500 ರೂಪಾಯಿ ಕಟ್ ಮಾಡ್ಕೋತಾರೆ. CWS ಸೆಂಟ್ರಲ್ ವೆಲ್ಫೇರ್ ಫಂಡ್ಗೆ ಹೋಗುತ್ತೆ 100 ರೂಪಾಯಿ. ಮತ್ತು ವೆಲ್ಫೇರ್ ಫಂಡ್ ಅಂತ ಇದೆ, ಅದಕ್ಕೆ 50 ರೂಪಾಯಿ ಹೋಗುತ್ತೆ. ಟೋಟಲ್ ಇದು ನಿಮಗೆ 650 ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತೆ. ಎಲ್ಲ ಡಿಡಕ್ಷನ್ಸು ಸೇರಿ ನಿಮಗೆ DCPS 3,429 ಕಟ್ಟಾಗ್ತಾ ಇದೆ. CGEG-IS 30 ರೂಪಾಯಿ ಮತ್ತು ವೆಲ್ಫೇರ್ ಫಂಡು, RPS, CWS ಇದೆಲ್ಲ ಸೇರಿ 650 ರೂಪಾಯಿ. ಟೋಟಲು 4,109 ರೂಪಾಯಿ ಡಿಡಕ್ಷನ್ ಆಗ್ತಾ ಇದೆ. ನಿಮ್ಮ ಗ್ರಾಸ್ ಸ್ಯಾಲ್ರಿ ಬಂದು 43,998 ರೂಪಾಯಿ. ಅದರಲ್ಲಿ 4,109 ರೂಪಾಯಿನ ಮೈನಸ್ ಮಾಡಿದ್ರೆ 39,889 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 39,889 ರೂಪಾಯಿ ಪ್ರತಿ ತಿಂಗಳು ನಿಮ್ಮ SBI ಅಕೌಂಟಿಗೆ ಬರುತ್ತೆ. ಇದು ಟ್ರೈನಿಂಗ್ ಟೈಮಲ್ಲಿ ಏನು ನೀವು 11 ತಿಂಗಳು ಟ್ರೈನಿಂಗ್ ಸೆಂಟ್ರಲ್ಲಿ ಇರ್ತೀರಾ, ಆ ಟ್ರೈನಿಂಗ್ ಸೆಂಟ್ರದ್ದು ಸ್ಯಾಲ್ರಿ ಆಯಿತು. ನೋಡಿರಲ್ಲ ಗಾಯ್ಸ್, ಇದು ನಿಮಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಸಿಗುವಂಥ ಸ್ಯಾಲ್ರಿ. ಟ್ರೈನಿಂಗಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಯಾವ್ಯಾವ ಥರ ಅಲೌನ್ಸ್ ಸಿಗುತ್ತೆ, ಮತ್ತು ಎಷ್ಟು ಅಮೌಂಟ್ ನಿಮಗೆ GPF ಅಲ್ಲಿ ಕಟ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಇವಾಗ ನಿಮಗೆ ಬಟಾಲಿಯನ್ಗೆ ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ, ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ ಇವಾಗ ಬರೋ ಸ್ಯಾಲ್ರಿಗಿಂತ, ನೆಕ್ಸ್ಟ್ ನಿಮಗೆ ಒಂದೇ ತಿಂಗಳು ಡಿಫ್ರೆನ್ಸಲ್ಲಿ ನಿಮ್ಮ ಸ್ಯಾಲ್ರಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಿಮ್ಗೆ ಹೇಳ್ತೀನಿ, ನೋಡ್ತಾ ಇರಿ. ಅದೇ ಕ್ಯಾಂಡಿಡೇಟು ಟ್ರೈನಿಂಗ್ನ ಮುಗಿಸ್ಕೊಂಡು CRPFನ ಬಟಾಲಿಯನ್ಗೆ ಜಾಯ್ನ್ ಆಗಿದ್ದಾರೆ ನೋಡಿ. ಇದು ಜನವರಿ 2026 ಪೇ ಸ್ಲಿಪ್ಪು, ಈ ವರ್ಷದ್ದು ಫ್ರೆಶ್ ಪೇ ಸ್ಲಿಪ್ ಇದು ಗಾಯ್ಸ್. ಟ್ರೈನಿಂಗಿಗೂ ಇವಾಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಇವಾಗ ಇದಕ್ಕೂ ಮೊದಲು ನೀವು ನೋಡಿದ್ದು ಟ್ರೈನಿಂಗ್ ಪೇ ಸ್ಲಿಪ್ಪು, ಇವಾಗ ನೋಡ್ತಾ ಇರೋದು ಬಟಾಲಿಯನ್ಗೆ ಡಿಪ್ಲೊಮೆಂಟ್ ಆದಮೇಲೆ ಯಾವ ಪೇ ಬರ್ತಾ ಇದೆ ಅಂತ ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನೇಮ್ ನೋಡಿ ಅದೇ ಇದೆ, ಆವಾಗಲೇ ಏನು ಹೇಳಿದೆ ಅದೇ ನೇಮು, ಕಾನ್ಸ್ಟೇಬಲ್ GD. ಇವಾಗ ಬೇಸಿಕ್ ಪೇ ಎಲ್ಲ ನೋಡ್ತಾ ಹೋಗೋಣ. ಬೇಸಿಕ್ ಪೇ ನೋಡಿ 22,400 ಇದೆ. 2025ರಲ್ಲಿ ಅವರು ಟ್ರೈನಿಂಗ್ ಮಾಡ್ತಾಯಿದ್ರು, ಅದು ಫಸ್ಟ್ ಇಯರ್ ಆಗಿತ್ತು. ಆವಾಗ 21,700 ಇತ್ತು ಬೇಸಿಕ್ ಪೇ. ಇವಾಗ 22,400 ಆಗಿದೆ. ಅಂದರೆ ಅಲ್ಲಿಗೆ ಎಷ್ಟು ಜಾಸ್ತಿ ಆಯಿತು ಕೌಂಟ್ ಮಾಡಿ. ಬೇಸಿಕ್ ಪೇ 700 ರೂಪೀಸು ಜಾಸ್ತಿ ಆಗಿದೆ ಗಾಯ್ಸ್ ಲಾಸ್ಟ್ ಇಯರಿಂದ ಈ ಇಯರ್ಸ್ಗೆ. ಈಗ ಬೇಸಿಕ್ ಜಾಸ್ತಿ ಆದರೆ ನಿಮಗೆ HRA ಮತ್ತು DI ಎರಡು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಬೇಸಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಅಲೌನ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಣ ಬನ್ನಿ. ಈಗ ರಮ್ ಅಲೌನ್ಸ್ ನೋಡಿ, ಅದರಲ್ಲಿ ಏನು ಚೇಂಜ್ ಇಲ್ಲ. ಲಾಸ್ಟ್ ಇಯರ್ ಕೂಡ 85 ಕೊಟ್ಟಿದ್ರು, ಇವಾಗಲೂ 85 ಇದೆ. ರೇಷನ್ ಮನಿ 4,710 ಇದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ರೇಷನ್ ಮನಿ. ಹೋದ ವರ್ಷ ಕಡಿಮೆ ಇತ್ತು, ಜಾಸ್ತಿ ಮಾಡಿದ್ದಾರೆ. ಇದು ಬೇಸಿಕ್ ಮೇಲೆ ಬರೋದಲ್ಲ. ರೇಷನ್ ಮನಿ ಬಂದು ನಿಮಗೆ ಫಿಕ್ಸ್ ಇರುತ್ತೆ, ಪೀರಿಯಡ್ ಟು ಪೀರಿಯಡ್ ಜಾಸ್ತಿ ಮಾಡಿದಾಗ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಎಲ್ಲರಿಗೂ ಸೇಮ್ ಇರುತ್ತೆ ರೇಷನ್ ಮನಿ. ನೆಕ್ಸ್ಟ್ HRA ನೋಡಿ 2,240. ನಿಮ್ಮ ಬೇಸಿಕಲ್ಲಿ 10%, 22,400ರಲ್ಲಿ 10% ಅಂದರೆ 22,240 ರೂಪಾಯಿ HRA ಆಯಿತು. ನೆಕ್ಸ್ಟು DA ನೋಡಿ 12,992. ಟ್ರೈನಿಂಗಲ್ಲಿ ನೀವು ನೋಡಿ 12,542 ರೂಪಾಯಿ ಇತ್ತು, ಇವಾಗ 12,992 ರೂಪಾಯಿ ಆಗಿದೆ. ಹೆಚ್ಚು ಕಡಿಮೆ 500 ರೂಪಾಯಿವರೆಗೆ ಜಾಸ್ತಿ ಆಗಿದೆ DA. ಈಗ ನೀವು ಈ ಬೇಸಿಕ್ ಇದೆಯಲ್ಲ 22,400, ಇದರಲ್ಲಿ 58% ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಷ್ಟು ಬರುತ್ತೆ DA. ಈಗ ಛತ್ತೀಸ್ಗಢಲ್ಲಿ ಇವರು ಪೋಸ್ಟಿಂಗ್ ಹೋಗಿದ್ದಾರೆ. ಛತ್ತೀಸ್ಗಢಲ್ಲಿ ರಿಸ್ಕ್ ಅಲೌನ್ಸು 21,300 ರೂಪಾಯಿ ಇದೆ. ಇದು ಕೂಡ ಇವ್ರಿಗೆ ಪೇ ಸ್ಲಿಪ್ಪಲ್ಲಿ ಆ್ಯಡ್ ಆಗಿಲ್ಲ. ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ಇವ್ರಿಗೆ
ಹೋಗಿ 2-3 ತಿಂಗಳಾಗಿದೆ, ಇನ್ನೂ ರಿಸ್ಕ್ ಅಲೌನ್ಸ್ ಆ್ಯಡ್ ಆಗಿಲ್ಲ. ರಿಸ್ಕ್ ಅಲೌನ್ಸ್ ಆ್ಯಡ್ ಆದಮೇಲೆ ಒಟ್ಟಿಗೆ ಯಾವಾಗ ಇವರು ಆ ಯೂನಿಟ್ಗೆ ಅಟೆಂಡ್ ಆದರೂ ಆ ಡೇಟಿಂದ ರಿಸ್ಕ್ ಅಲೌನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅರಿಯರ್ಸ್ನ ಒಟ್ಟಿಗೆ 3 ತಿಂಗಳು 4 ತಿಂಗಳು ಎಷ್ಟು ಲೇಟಾಗಿ ಬರುತ್ತೆ ಅಷ್ಟು ಒಟ್ಟಿಗೆ ಅರಿಯರ್ಸ್ ಅಮೌಂಟ್ ಬರುತ್ತೆ. ಮತ್ತು ನೆಕ್ಸ್ಟ್ HRA ಬಗ್ಗೆ ಮಾತಾಡೋದಾದರೆ 2240 ಇದೆ. ಇದು ಬೇಸಿಕಲಿ 10%. ಟ್ರೈನಿಂಗಲ್ಲಿ ನಿಮಗೆ ಮಾಮೂಲಿ 10% ಸಿಗುತ್ತೆ HRA. ಬಟಾಲಿಯನ್ಗೆ ಹೋದ್ಮೇಲೆ ಗೈಸ್ ನಿಮ್ಮ ಏರಿಯಾ ಅಂದರೆ ನಿಮ್ಮ ಅಡ್ರೆಸ್ ಏನಿದೆ, ಫಾರ್ ಎಕ್ಸಾಂಪಲ್ಲು ಈಗ ನೀವು ಮೈಸೂರು ಸಿಟಿಯಲ್ಲಿದ್ದೀರಿ ಅಂದ್ಕೊಳ್ಳಿ, ಮೈಸೂರು ಸಿಟಿ ವೈ ಸಿಟಿಯಲ್ಲಿ ಬರುತ್ತೆ. ಮೈಸೂರು ಸಿಟಿಯಲ್ಲಿ ಇರೋರಿಗೆ 20% HRA ಸಿಗುತ್ತೆ. ಸಿಟಿಯಲ್ಲಿ ಇರಬೇಕು ನಿಮ್ಮ ಮನೆ ಅಥವಾ ನೀವು ಬಾಡಿಗೆ ಮನೇಲಿದ್ರೂ ನಡೆಯುತ್ತೆ. ಆದರೆ ನೀವು ಮೈಸೂರು ಡಿಸ್ಟಿಕ್ ಅವರಾಗಿದ್ದು ಹಳ್ಳಿಯಲ್ಲಿದ್ದರೆ ನಿಮಗೆ HRA 10% ಅಷ್ಟೇ ಸಿಗುತ್ತೆ. ಸಿಟಿಗಳಲ್ಲಿ ಇದ್ದರೆ ಮಾತ್ರ, ಮೆಟ್ರೋ ಸಿಟಿ ಅಂತ ಹೇಳ್ತೀವಲ್ಲ ಅಂಥ ಸಿಟಿಯಲ್ಲಿದ್ದರೆ ಮಾತ್ರ ನಿಮಗೆ ಸಿಗೋದು. ನೀವು ಬೆಂಗಳೂರಲ್ಲಿದ್ದೀರಾ ಅಂದ್ಕೊಳ್ಳಿ, ನಿಮಗೆ 30% HRA ಸಿಗುತ್ತೆ. 22,400 30% ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ, ಜಾಸ್ತಿ ಹೋಗುತ್ತೆ HRA. ಈ ಥರ HRAನ ಕ್ಯಾಲ್ಕುಲೇಟ್ ಮಾಡಿ ಸಿಟಿ ವೈಸು ಕೊಡ್ತಾರೆ. ನೆಕ್ಸ್ಟು ಸೋಪ್ ಅಲೌನ್ಸು 56 ರೂಪಾಯಿ, ಹೇರ್ ಕಟಿಂಗ್ 56, TPT ಟ್ರಾನ್ಸ್ಪೋರ್ಟ್ ಅಲೌನ್ಸು 2844 ರೂಪಾಯಿ ಇದೆ. ಟೋಟಲ್ ಸ್ಯಾಲ್ರಿ ಬಂದು ಇವ್ರಿಗೆ 45,383 ಇದೆ. ರಿಸ್ಕ್ ಅಲೌನ್ಸ್ ಆ್ಯಡ್ ಆಗಿಲ್ಲ ಗಾಯ್ಸ್. ನಾನು ನಿಮಗೆ ಹೇಳಿದೆ ರಿಸ್ಕ್ ಅಲೌನ್ಸ್ ಇದೆ ಅಂತ. ಆ ರಿಸ್ಕ್ ಅಲೌನ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. 21,300 ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ. 66,683 ರೂಪಾಯಿ ನಿಮ್ಮ ಸ್ಯಾಲ್ರಿ, ಗ್ರಾಸ್ ಸ್ಯಾಲ್ರಿ ಆಯಿತು ನೋಡಿ. 45,000 ಇಲ್ಲಿ, 66,600 ರೂಪಾಯಲ್ಲಿ ಒಂದು ರಿಸ್ಕ್ ಅಲೌನ್ಸ್ ನೋಡಿ ನಿಮ್ಮ ಸ್ಯಾಲ್ರಿನೇ ಚೇಂಜ್ ಮಾಡಿಬಿಡ್ತು ಗೈಸ್. ಸೊ ಇದನ್ನು ಹೇಳಿದ್ದು ಟ್ರೈನಿಂಗು ಮತ್ತು ಬಟಾಲಿಯನ್ಗೆ ಇರೋ ಡಿಫ್ರೆನ್ಸ್ ಅಂತ. ಈಗ ಡಿಡಕ್ಷನ್ ಬಗ್ಗೆ ಮಾತಾಡೋಣ. GPF 3,539 ರೂಪಾಯಿ ಕಟ್ಟಾಗುತ್ತೆ. ಅವಾಗಲೇ ಹೇಳಿದೆ 15.8% ನಿಮಗೆ ನಿಮ್ಮ ಬೇಸಿಕ್ ಪೇಯಲ್ಲಿ GPFನ ಕಟ್ ಮಾಡ್ತಾರೆ ಅಂತ. CGEGIS 30 ರೂಪಾಯಿ ಕಟ್ಟಾಗ್ತಾ ಇದೆ. ನೆಕ್ಸ್ಟು RPS 800 ರೂಪಾಯಿ, CWF 100 ಮತ್ತು WIF 50, EDU ಫಂಡ್ ಅಂದ್ಬಿಟ್ಟು 300 ರೂಪಾಯಿ, ಟೋಟಲು 1,250 ರೂಪಾಯಿ ಕಟ್ಟಾಗ್ತಾ ಇದೆ. ಇದು ಅದರ್ ಅಲೌನ್ಸು, ಇದು ನಿಮ್ಮ DCPS ಅಕೌಂಟ್ಗೆ ಹೋಗೋಂಥ ಅಮೌಂಟು. ಎರಡು ಸೇರಿ ನಿಮಗೆ 4,810 ರೂಪಾಯಿ ಟೋಟಲ್ ಡಿಡಕ್ಷನ್ ಆಗುತ್ತೆ. ಈಗ ಟೋಟಲ್ ಡಿಡಕ್ಷನ್ಸು 4,810, ನಿಮ್ಮದು ಗ್ರಾಸ್ ಸ್ಯಾಲ್ರಿ 66,683 ರೂಪಾಯಿ. ಈ ಗ್ರಾಸ್ ಸ್ಯಾಲ್ರಿಯಲ್ಲಿ ಡಿಡಕ್ಷನ್ನ ಕಟ್ ಮಾಡಿದ್ರೆ ನಿಮ್ಮ ಟೋಟಲ್ ಅಮೌಂಟು ಬ್ಯಾಂಕಿಗೆ 61,873 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ಗಾಯ್ಸ್. ನೋಡಿ, ನೀವು ಟ್ರೈನಿಂಗಲ್ಲಿ ಎಷ್ಟು ತೊಗೋತಾ ಇದ್ರಿ ಅದೇ ನೀವು ಬಟಾಲಿಯನ್ಗೆ ಬಂದ ತಕ್ಷಣ ನಿಮ್ಮ ಸ್ಯಾಲ್ರಿ ಎಷ್ಟಾಗ್ತಾ ಇದೆ ನೋಡಿ. ಇದೇ ಬಟಾಲಿಯನ್ ಮತ್ತು ಟ್ರೈನಿಂಗ್ ಸೆಂಟ್ರಿಗೂ ಇರೋ ಡಿಫ್ರೆನ್ಸು. ಇನ್ನೂ ಎಕ್ಸ್ಟ್ರಾ ಅಲೌನ್ಸ್ ಎಲ್ಲ ಬಟಾಲಿಯನ್ನಲ್ಲಿ ಆ್ಯಡ್ ಆಗುತ್ತೆ. ಈ ಪೇ ಸ್ಲಿಪ್ಪಲ್ಲಿ ಇನ್ನೂ ಇವರು ಸ್ಟಾರ್ಟಿಂಗ್ ಹೊಸದಾಗಿ ಹೋಗಿದ್ದಾರೆ ಇವಾಗ, ಹಾಗಾಗಿ ಇವ್ರಿಗೆ ಇನ್ನೂ ಕೆಲವೊಂದು ಅಲೌನ್ಸ್ ಆ್ಯಡ್ ಆಗಿಲ್ಲ. ಅದನ್ನು ನಾನು ಹೇಳ್ತಾ ಇಲ್ಲ, ಅದು ಇನ್ನೂ 2,000-3,000 ಎಕ್ಸ್ಟ್ರಾ ಇರುತ್ತೆ. ಅದು ಬಿಟ್ಟು ನಿಮಗೆ ನೋಡಿ ಒಂದೇ ವರ್ಷದಲ್ಲಿ ಎಷ್ಟು 18,000-20,000 ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ ಗಾಯ್ಸ್. ಪ್ರತಿ ವರ್ಷ ನಿಮಗೆ ಬೇಸಿಕ್ಕು 800-900 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಲೆವೆಲ್ 3ಇಂದ ನೀವು ಲೆವೆಲ್ 4ಗೆ ಬಂದರೆ ಪ್ರತಿ ವರ್ಷ ಬೇಸಿಕ್ಕು 1,200 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ ನಿಮಗೆ 700 ರೂಪಾಯಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು 700ರಿಂದ 800 ರೂಪಾಯಿ ಆಗುತ್ತೆ, 800ರಿಂದ 900 ಆಗುತ್ತೆ, 900ರಿಂದ ಸೀದಾ ನಿಮಗೆ 1,200 ರೂಪಾಯಿ ಪ್ರತಿ ವರ್ಷ ಬೇಸಿಕ್ ಜಾಸ್ತಿ ಆಗುತ್ತೆ. ಬೇಸಿಕ್ ಜಾಸ್ತಿ ಆದರೆ ನಿಮಗೆ HRA ಜಾಸ್ತಿ ಆಗುತ್ತೆ, DA ಜಾಸ್ತಿ ಆಗುತ್ತೆ ಗೈಸ್. 8th ಪೇ ಕಮಿಷನ್ ಬಗ್ಗೆ ಮಾತಾಡೋದಾದರೆ, ಇವಾಗ ನೀವು ಸ್ಟಾರ್ಟಿಂಗ್ ಬಂದ ಮೇಲೆ ಫಸ್ಟ್ ಬೇಸಿಕ್ ನಿಮಗೆ 21,700 ಲೆವೆಲ್ 3ಯಲ್ಲಿ ನಿಮಗೆ ಪೇಮೆಂಟ್ ಸಿಗುತ್ತೆ. ಬೇಸಿಕ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಗೈಸ್. ನಮಗೆ ಎಷ್ಟು ಬೇಸಿಕ್ ಜಾಸ್ತಿ ಆಗುತ್ತೆ ಅಷ್ಟು ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ HRA DA ಇದೆಲ್ಲ ಬೇಸಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಿಮ್ದು 21,700 ಬೇಸಿಕ್ಕು, ಅದರಲ್ಲಿ ನಿಮಗೆ 10% HRA ಅಂದರೆ ಎಷ್ಟಾಯಿತು? ನನ್ನ ಬೇಸಿಕ್ಕು 41,000 ಇದೆ, ನನಗೆ 10% HRA ಎಷ್ಟಾಯಿತು ನೋಡಿ? 4,100 ರೂಪಾಯಿ. ಅಂದರೆ ನಿಮ್ಮ HRAಗೂ ನನ್ನ HRAಗೂ 2,000 ಡಿಫ್ರೆನ್ಸು. ಹಾಗಾಗಿ ಬೇಸಿಕ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಪೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. 8th ಪೇ ಕಮಿಷನಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಮೇಲೆ ನಮ್ಮ ಎಲ್ಲರದು ಸ್ಯಾಲ್ರಿ ಡಿಸೈಡ್ ಆಗುತ್ತೆ ಗೈಸ್. 2016ರಲ್ಲಿ ಲಾಸ್ಟ್ 7th ಪೇ ಕಮಿಷನ್ ಕೊಟ್ಟಿದ್ರು. ಅವಾಗ ಫಿಟ್ಮೆಂಟ್ ಫ್ಯಾಕ್ಟರ್ 2.57% ಕೊಟ್ಟಿದ್ರು. 2.57 ಅಂದ್ರೆ ನಮ್ಗೆ ಅದಕ್ಕೂ ಮುಂಚೆ ತುಂಬಾ ಕಡಿಮೆ ಸ್ಯಾಲ್ರಿ ಬರ್ತಾ ಇತ್ತು. 12,000 13,000 ಬರ್ತಾ ಇತ್ತು 2015-16ರಲ್ಲಿ. 2016 ಪೇ ಕಮಿಷನ್ ಆದ್ಮೇಲೆ 16,000ದಿಂದ ಪೇ ಡಬಲ್ ಆಯ್ತು. 31, 32, 33,000ವರೆಗೂ ಪೇ ಹೋಯ್ತು. ಡಬಲ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ಸಿಗ್ತಾ ಇರೋ ಮಾಹಿತಿಗಳ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ 1.98 ಅಥವಾ 2% ಫಿಟ್ಮೆಂಟ್ ಫ್ಯಾಕ್ಟರ್ನ ಸೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ.
ಈಗಾಗಲೇ ಜನವರಿ 1ಕ್ಕೆ ಪೇ ಕಮಿಷನ್ ಅನೌನ್ಸ್ ಮಾಡಬೇಕಿತ್ತು, ಅಲೌನ್ಸ್ ಎಲ್ಲ ಯಾವ ತರ ಇದೆ ಏನು ಅಂತ. ಆದ್ರೆ ಯಾವುದೇ ಇನ್ಫಾರ್ಮೇಶನ್ ಇದುವರೆಗೂ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಪೇ ಕಮಿಷನ್ ಒಂದೇ ತಿಂಗಳಲ್ಲಿ ಮಾಡಿ ಅನೌನ್ಸ್ ಆಗಲ್ಲ. ಅದನ್ನ ಒಂದು ಟೀಮ್ ನ ಮಾಡ್ತಾರೆ. ಆ ಟೀಮ್ ಅಲ್ಲಿ 6ರಿಂದ 8 ಮೆಂಬರ್ಸ್ ಇರ್ತಾರೆ. ಅವ್ರು ಎಲ್ಲಾ ತರನು ಸ್ಟಡೀಸ್ ಮಾಡ್ತಾರೆ. ಆ ಸ್ಟಡಿ ಮಾಡೋದಕ್ಕೆ 12 ತಿಂಗಳು ತಗೋತಾರೆ. 12ರಿಂದ 18 ತಿಂಗಳು ಅಂದ್ರೆ 1ರಿಂದ 1.5 ವರ್ಷ ಟೈಮ್ ತಗೋತಾರೆ ಗೈಸ್. ಆ ಟೈಮ್ ಪೀರಿಯಡ್ ನಲ್ಲಿ ಅವರು ಎಲ್ಲಾ ತರನು ಕ್ಯಾಲ್ಕುಲೇಟ್ ಮಾಡಿ ಒಂದು ಫೈನಲ್ ಚಾರ್ಟ್ ನ ಗೌರ್ಮೆಂಟ್ ಗೆ ಅವರು ಕೊಡ್ತಾರೆ. ಅವಾಗ ಗೌರ್ಮೆಂಟ್ ಅದನ್ನೆಲ್ಲ ಲೆಕ್ಕ ಮಾಡಿ ಮತ್ತೆ ಅದನ್ನ ಅನೌನ್ಸ್ ಮಾಡೋಷ್ಟರಲ್ಲಿ 18 ತಿಂಗಳಾಗುತ್ತೆ. ಇದು 2025ರಲ್ಲೇ ಮಾಡಬೇಕಿತ್ತು. ಬಿಜೆಪಿ ಗೌರ್ಮೆಂಟ್ ಅವರು ಲೇಟ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಇದುವರೆಗೂ ಯಾವುದೇ ಅನೌನ್ಸ್ಮೆಂಟ್ಸ್ ಆಗಿಲ್ಲ. ನಾವು ಅದನ್ನೇ ಕಾಯ್ತಾ ಇದೀವಿ. ಇನ್ನು 5ರಿಂದ 6 ತಿಂಗಳು ಲೇಟ್ ಆಗುತ್ತೆ ಅನೌನ್ಸ್ ಮಾಡೋದಕ್ಕೆ ಅಂತಾನೆ ಕೇಳ್ಪಟ್ವಿ. ಅದು ಅನೌನ್ಸ್ ಆದ್ಮೇಲೂ ಕೂಡ 2ರಿಂದ 3 ತಿಂಗಳು ಲೇಟ್ ಆಗಿ ಸ್ಯಾಲ್ರಿ ಬರುತ್ತೆ ನಮ್ಮ ಅಕೌಂಟ್ಗೆ. ಏನು ಎರಿಯರ್ಸ್ ಬರಬೇಕು ಅದೆಲ್ಲ. ಇನ್ನು ನಿಮ್ಗೆ 1 ವರ್ಷ ಟೈಮ್ ಇದೆ. 2027ಕ್ಕೆ ಅದ್ರದ್ದು ಅಲೌನ್ಸ್ ಎಲ್ಲ ಸಿಗೋದು. ಹಂಗಂದ್ರೆ ಸರ್ ನಾವು 2026ರಲ್ಲೇ ಜಾಯ್ನ್ ಆಗಿದೀವಿ, ಆದ್ರೆ ನಮ್ಗೆ ಅಲೌನ್ಸ್ ಎಲ್ಲ ಸಿಗೋದಿಲ್ವಾ, ಎರಿಯರ್ಸ್ ಸಿಗೋದಿಲ್ವಾ ಅಂತ ಕೇಳ್ಬೋದು ನೀವು. ಇಲ್ಲ, ಅವ್ರು ಯಾವಾಗ್ಲೇ ಅಲೌನ್ಸ್ ನ ಕೊಡ್ಲಿ, ಆದ್ರೆ ಅದು ಜನವರಿ 1, 2026ರಿಂದನೇ ಸ್ಟಾರ್ಟ್ ಆಗ್ಬೇಕು ಗೈಸ್. ಅವರು 27ಕ್ಕೆ ಕೊಡ್ಲಿ, 28ಕ್ಕೆ ಕೊಡ್ಲಿ, ಎಷ್ಟು ತಿಂಗಳು ಲೇಟ್ ಆಗಿ ಕೊಡ್ತಾರೆ ಅಷ್ಟು ತಿಂಗಳು ನಮ್ಗೆ ಏನೇನು ಅಲೌನ್ಸಸ್ ಜಾಸ್ತಿ ಮಾಡಿದ್ದಾರೆ ಅದೆಲ್ಲ ಒಟ್ಟಿಗೆ ಸೇರಿಸಿ ಲಕ್ಷಾಂತರ ರೂಪಾಯಿದಲ್ಲಿ ಅರಿಯರ್ಸ್ ನ ಒಬ್ಬೊಬ್ಬರಿಗೆ ಕೊಡ್ಬೇಕಾಗುತ್ತೆ. ಹಾಗಾಗಿ ಎಷ್ಟು ಲೇಟ್ ಮಾಡ್ತಾರೆ ಗೌರ್ಮೆಂಟ್, ಅವ್ರಿಗೂ ಅಷ್ಟೇ ಹೊರೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ಜಾಸ್ತಿ ಲೇಟ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ನೋಡೋಣ. ಆದ್ರೂ ಕೂಡ 6ರಿಂದ 8 ತಿಂಗಳು ಬೇಕೇ ಬೇಕು ಪೇ ಕಮಿಷನ್ ಒಂದು ಸ್ಟಾರ್ಟ್ ಮಾಡೋದಕ್ಕೆ, ಪೇ ಕಮಿಷನ್ ಅನೌನ್ಸ್ ಮಾಡೋದಕ್ಕೆ. ಈಗ ನಿಮ್ದು 21,700 ಇದೆ ಅನ್ಕೊಳ್ಳಿ. ಅದೇ ನೀವು 8 ಪೇ ಕಮಿಷನ್ ಬಂದ್ರೆ 1.98% ಆದ್ರೆ ನಿಮ್ದು ಬೇಸಿಕ್ ಎಷ್ಟಾಯ್ತು, ಹೆಚ್ಚು ಕಡಿಮೆ ನಿಮ್ಗೆ ಡಬಲ್ ಆದಂಗೆ ಆಯ್ತು. 2% ಆದ್ರೆ ನಿಮ್ಗೆ 42,000ವರೆಗೆ ನಿಮ್ಮ ಬೇಸಿಕ್ ಪೇನ್ ಹೋಗ್ಬಿಡ್ತು. ನಿಮ್ದು ಬೇಸಿಕ್ ಪೇ 42,000 ಆದ್ರೆ HR 10% ಲೆಕ್ಕಕ್ಕೆ ಎಷ್ಟಾಯ್ತು, 4,200 ಆಯ್ತು. ಈಗ ನನಗಿಂತ 2,000 ಕಡಿಮೆ ತಗೋತಾ ಇದ್ರಿ. ಈಗ ನಿಮ್ಗೆ 8 ಪೇ ಆದ್ರೆ ನೀವು ಕೂಡ ನನ್ನಷ್ಟೇ HR ತಗೋತೀರಾ. ಸೊ ನಂದು ಇನ್ನು ಮುಂದೆ ಹೋಗುತ್ತೆ. ಯಾಕೆಂದ್ರೆ ನಿಮ್ಗಿಂತ ನಾನು 19 ವರ್ಷ ಸೀನಿಯರ್ ಇದೀನಲ್ವಾ. ಯಾರೆಲ್ಲ ಜಾಯ್ನ್ ಆಗ್ತಿದ್ರೆ ಅವ್ರಿಗೆ ಹೇಳ್ತಿರೋದು, ನಿಮ್ಗಿಂತ ಸೀನಿಯರ್ ಇದೀನಿ 19 ವರ್ಷ. ಸೊ ನಂದು ಇನ್ನು ಮುಂದೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಗೆ, ಈ ತರ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ನಮ್ಮ 8 ಪೇ ಕಮಿಷನ್ ಡಿಪೆಂಡ್ ಆಗುತ್ತೆ ಗೈಸ್. ನೋಡೋಣ, ಎಲ್ಲರಿಗೂ ಒಂದು ಒಳ್ಳೆ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ. ಟ್ರೈನಿಂಗ್ ಸ್ಯಾಲ್ರಿ ಮತ್ತೆ ಬಟಾಲಿಯನ್ ಸ್ಯಾಲ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೀವು ಟ್ರೈನಿಂಗ್ ಮುಗಿಸ್ಕೊಂಡು ಹೋದ ತಕ್ಷಣ ನಿಮ್ಗೆ 20,000ನೇ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗಿದೆ. ಆ 20,000 ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಬಿಡ್ತು ಅಲ್ವಾ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.